ರಾಜ್ಯ ರಾಜಕಾರಣದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಉತ್ತಮ ಆಡಳಿತ ನೀಡ್ತೇವೆ ಅಂತ ಬಂದ ಸರ್ಕಾರ ಇವತ್ತೊಂದು ಕೆಟ್ಟ ಪರಿಸ್ಥಿತಿಯನ್ನ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ದಾರೆ. ಆಡಳಿತ ಹೆಚ್ಚು ಕಡಿಮೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಗಾರ್ಬೇಜ್ ಪರಿಸ್ಥಿತಿ ಹೇಗಿದೆಯೋ ಈ ಸರ್ಕಾರದ ಆಡಳಿತವು ಗಾರ್ಬೇಜ್ಗೆ ಸಮವಾಗಿದೆ. ಬಹುಶಃ ನಮ್ಮ 45-46 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಎಂದೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನಗೆ ಅನಿಸ್ತಕ್ಕಂಥದ್ದು ಸಂಪೂರ್ಣ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಲಾ ಅಂಡ್ ಆರ್ಡರ್ ಟೋಟಲಿ ಇವತ್ತು ಕೆಟ್ಟು ಹೋಗಿದೆ. ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಅಂದುಕೊಂಡಿದ್ದೆ ಮೊದಲ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಾಗಿ ಸರಿಯಾಗಿ ಒಳ್ಳೆ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಎರಡನೇ ಅವಧಿಯಲ್ಲಿ ಬಂದಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಿಂದ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ಕೊಂಡಿದ್ರೆ ನಾವು ಎಂದೂ ಕೇಳರಿಯದಂತ ಕೆಟ್ಟ ಒಂದು ಪರಿಸ್ಥಿತಿಯ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಪರಿಚಯಿಸಿದ್ದಾರೆ ಅಂತಕ್ಕಂಥ ಅಪಾದನೆಯನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ನೀವು ನೋಡ್ತಿದ್ದೀರಿ ಇವತ್ತಿನ ದಿವಸ ಅಭಿವೃದ್ಧಿ ಏನಾಗಬೇಕಾಗಿತ್ತು, ರೈತರ ಸಮಸ್ಯೆಗಳು ಏನಾಗಬೇಕಾಗಿತ್ತು, ಹಿಂದುಳಿದವರ ಸಮಸ್ಯೆಗಳಿಗೆ ಪರಿಹಾರ ಏನಾಗಬೇಕಾಗಿತ್ತು, ದಲಿತರು ಇನ್ನುಳಿದೇ ಜನರ ಪರಿಸ್ಥಿತಿಗಳಿಗೆ ಉತ್ತರ ಕೊಡುವ ಬದಲು ಇವರೆಲ್ಲವನ್ನೂ ಕೂಡ ಈಗ ಮರೆಮಾಚಿ ಚರ್ಚೆಗಳು ಏನಾಗ್ತಿದೆ ಅಂತಂತಂದ್ರೆ ದುಡ್ಡೆಷ್ಟು ಹೊಡೆದ್ರಿ, ಆಸ್ತಿ ಎಷ್ಟು ಮಾಡಿದ್ರಿ, ಜನರಿಗೆ ಟ್ಯಾಕ್ಸ್ ಎಷ್ಟು ಹಾಕಿದ್ರಿ, ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ, ದಲಿತರ ಹಣ ಎಷ್ಟು ಲೂಟಿ ಮಾಡಿದ್ರಿ, ಹನಿ ಟ್ಯಾಪ್ ಎಷ್ಟು ಜನರನ್ನ ಮಾಡಿದ್ರಿ, ಫೋನ್ ಟ್ಯಾಪಿಂಗ್ ಎಷ್ಟು ಜನರನ್ನ ಮಾಡಿದ್ರಿ. ಇದು ಆಡಳಿತವ? ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು. ಇಂಥ ಪರಿಸ್ಥಿತಿಗೆ ರಾಜ್ಯವನ್ನ ತಳ್ಳೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಕಡೆ ಹೊರಟೋಗ್ಬೇಕಾಗಿತ್ತು. ಎಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಹನಿ ಟ್ರ್ಯಾಪ್ ನ ವಿಚಾರ, ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟು ಇದು ಹೇಗಿದೆ ಅಂದ್ರೆ ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂತ ಅವಸ್ಥೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ ನನ್ನ ವಿರುದ್ಧ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ, ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತೊಂದಿದ್ದು ಮಾತು ಬಿಟ್ರೆ ಇವತ್ತಿನವ್ರಿಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದ್ರೂ ಇದೆಯಾ ಅಂತ. ಈಗೇನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ
ಇದರಿಂದ ನಾನು ಏನಾದ್ರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನಾಗಿದೆ? ಉದ್ದುದ್ದ ಭಾಷಣ ಮಾಡ್ತಾರೆ. ದಲಿತರನ್ನ ನಮ್ಮ ಕಾಂಗ್ರೆಸ್ ಅಲ್ಲದೆ ರಕ್ಷಣೆ ಮಾಡೋ ಇನ್ನೊಂದು ಪಕ್ಷ ಈ ದೇಶದಲ್ಲೇ ಇಲ್ಲ ಅಂತ ಮಾಡ್ತಾರೆ. 39,000 ಕೋಟಿ SCP TSP ಹಣವನ್ನ, ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನ ನುಂಗಿ ನೀರು ಕುಡಿದಿರತಕ್ಕಂಥ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ದ್ರೋಹ ಮಾಡಿದೆ, ವಂಚನೆ ಮಾಡಿದೆ, ಮೋಸ ಮಾಡಿದೆ. ಅವರು ದಲಿತರ ಪರವಾಗಿ ಯಾವತ್ತೂ ಇಲ್ಲ. ಈ ವರ್ಷ ಹೇಳಿದೆ SCP TSPಯಲ್ಲಿ ದಲಿತರಿಗೆ 42,000 ಕೋಟಿ ಹಣವನ್ನ ನಾವು ಅವರಿಗೆ ಮೀಸಲಿಟ್ಟಿದ್ದೇವೆ ಅವರ ಅಭಿವೃದ್ಧಿಗೆ ಅಂತ. ಇದನ್ನು ತಾವು ಅರ್ಥ ಮಾಡ್ಕೊಳ್ಳಿ. 42,000 ಕೋಟಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ 34 ಸಚಿವರ ಇಲಾಖೆಗಳಿಗೆ 50% ಡೈವರ್ಟ್ ಆಗುತ್ತೆ. ಯಾಕೆಂದ್ರೆ ಅದು ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಅಕೌಂಟ್. ಅದು ಹೆಡ್ ಆಫ್ ಅಕೌಂಟ್ ಅಲ್ಲೇ 50% ಖರ್ಚು ಮಾಡಬೇಕು ಅಂತ ಹೇಳಿನೇ ಕಾನೂನಲ್ಲಿರೋದು. ಆ ಕಾನೂನು ಪ್ರಕಾರ 50% ಹೋದ್ರೆ 21,000 ಕೋಟಿ ಉಳಿಯುತ್ತೆ. 21,000 ಕೋಟಿಯಲ್ಲಿ ಇವರು ಹೇಳಿದ್ರು 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೇವೆ ಅಂತ. ಆ ಗ್ಯಾರಂಟಿ ದಲಿತರಿಗೆ ಅದರಲ್ಲಿ ಪಾಲಿಲ್ಲ, ಕೊಡೋದೇ ಇಲ್ಲ. ಅಂದಮೇಲೆ ನಿಮ್ಮದು ಎಂತ ಗ್ಯಾರಂಟಿ ಅದು? ಆದ್ರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಆ ಉಳಿದ 21,000 ಕೋಟಿಯಲ್ಲಿ 14,000 ಕೋಟಿಯನ್ನ ಈಗಾಗಲೇ ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದಾರೆ. 21 + 7 14 ಹೋದ್ರೆ ಉಳಿಯೋದು ಕೇವಲ 7,000 ಕೋಟಿ. ಇದನ್ನ ಸೋಷಿಯಲ್ ವೆಲ್ಫೇರ್ ಮೂಲಕ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 42,000 ಕೋಟಿ ಅಂತ ಸುಳ್ಳು ಯಾಕೆ ಹೇಳ್ತೀರಿ? ದಲಿತರಿಗೆ ಕೊಡ್ತಾ ಇರೋದು ಕೇವಲ 7,000 ಕೋಟಿ. ಅದರಲ್ಲಿ ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡಿ ನಿಗಮಗಳ ಮೂಲಕ ಕೇವಲ 350 ಕೋಟಿ ಮಾತ್ರ ಅವರಿಗೆ ತಲುಪುತ್ತದೆ. ಇದು ಸತ್ಯ. ಉಳಿದಿದ್ದು ಸಿದ್ದರಾಮಯ್ಯನವರು ಹೇಳ್ಬೋದು, DK ಶಿವಕುಮಾರ್ ಅವರು ಹೇಳ್ಬೋದು, ಅಥವಾ ಯಾರೇ ಮಂತ್ರಿಗಳು ಹೇಳ್ಬೋದು, ಇದೆಲ್ಲವೂ ಸುಳ್ಳು. ದಲಿತ ಸಮುದಾಯಗಳಿಗೆ ಸೇರಿದ ಕೆಲವು ಮಂತ್ರಿಗಳಿದ್ದಾರೆ. ಅವರಂತ ಗುಲಾಮರನ್ನ ನಾವು ಯಾರನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಲಿತರಿಗೆ ಅನ್ಯಾಯ ಆಗ್ತಿದ್ರು ಅವರೇ ಡಿಪೆಂಡ್ ಮಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇಲ್ಲ SCP TSP ಹಣನ ನಾವು ಗ್ಯಾರಂಟಿಗಳಿಗೆ ತೆಗೆದಿದ್ದು ಸ್ವಲ್ಪ ತಪ್ಪಾಗಿದೆ, ಆದ್ರೆ ಬೇರೆ ಮಾರ್ಗ ಇಲ್ಲ ನಮಗೆ ಅದಕ್ಕೆ ಅಂತ. ಆದ್ರೆ ಇವರೇ ಹೇಳ್ತಾರೆ ದಲಿತರ ಹಣ ದಲಿತರಿಗೆ ಕೊಟ್ರೆ ತಪ್ಪೇನು ಅಂತ. ನಾನು ಹೇಳ್ತೇನೆ ದಲಿತರ ಹಣ ದಲಿತರಿಗೆ ಕೊಡ್ಬೇಕು, ಬೇರೆಯವ್ರಿಗಲ್ಲ. ಆದ್ರೆ ನೀವು ಮಾಡ್ತಿರೋದು ಏನಂದ್ರೆ ಗ್ಯಾರಂಟಿ ಹಣ ಅವ್ರಿಗೆ ತಲುಪಿಸದೆ ನೀವು ಅವ್ರಿಗೆ ಇಟ್ಟಿರತಕ್ಕಂಥ ಹಣದಲ್ಲಿ ಕೊಡೋದು. ಅದೆಂತ ಗ್ಯಾರಂಟಿ ಅದು? ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 4% ಮುಸಲ್ಮಾನ್ ಬಂಧುಗಳಿಗೆ ಇವತ್ತು ಮೀಸಲಾತಿ ಕೊಡ್ತೇವೆ ಗುತ್ತಿಗೆಯಲ್ಲಿ ಅಂತ ಹೇಳಿದ್ದಾರೆ. ಆ ಗುತ್ತಿಗೆ ಮೀಸಲಾತಿ ಧಾರ್ಮಿಕ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಕೊಡುವಂಥದ್ದಿಲ್ಲ. ಧಾರ್ಮಿಕ ಮೀಸಲಾತಿ ಈ ದೇಶದಲ್ಲೇ ಇಲ್ಲ. ಮುಸಲ್ಮಾನರಿಗೆ ಅದು ಹೆಂಗ್ ಕೊಡ್ತೀರಿ ನೀವು? ಆದ್ರೆ ಆ ಜನಾಂಗದಲ್ಲಿ ಬಡವರಿಲ್ವಾ? ಇದ್ದಾರೆ. ಬಡವರಿಗೆ ಕೊಡಿ, ಆದರೆ ಮೀಸಲಾತಿ ಅಲ್ಲ. ಅವರಿಗೆ ಸಮಾನತೆ ಕೊಡಬೇಕು, ಎಲ್ಲರಂತೆ ಅವರು ಬದುಕಬೇಕು, ಅವರಿಗೆ ಸವಲತ್ತುಗಳನ್ನು ಕೊಡಬೇಕು. ಅವರಿಗೆ ಸವಲತ್ತುಗಳು ಹೇಗೆ ಕೊಡಬೇಕು ಅಂತಂದ್ರೆ ಅವರು ಕೂಡ OBCಯಲ್ಲಿದ್ದಾರೆ. OBC ಅವರಿಗೆ ಏನೇನು ನೀವು ಸವಲತ್ತು ಕೊಡ್ತೀರೋ ಅದನ್ನು ಅವ್ರಿಗೂ ಕೊಡಬೇಕು. ಆದರೆ ವಿಶೇಷ ಅಥವಾ ಸಪರೇಟ್ ರಿಸರ್ವೇಶನ್ ಇಟ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಇದನ್ನು ಬಿಟ್ಟು ಮಾನ್ಯ DK ಶಿವಕುಮಾರ್ ಮೊನ್ನೆ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ಅವರಿಗೆ ನಾವು ಈಗಾಗಲೇ ಮಾತು ಕೊಟ್ಟಿದ್ದೇವೆ, ಅದರಿಂದಾಗಿ ಹೇಗಾದರೂ ಕೊಡಲೇಬೇಕು ಅಂತ ಪರಿಸ್ಥಿತಿ ಬಂದ್ರೆ
ನಾವು ಸಂವಿಧಾನವನ್ನು ಬದಲಿಸಿಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಿದ್ದ ಮೇಲೆ ಸಂವಿಧಾನನೇ ಬದಲಿಸ್ತೀವಿ ಅಂತಕ್ಕಂಥ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹೊಡಿತೀರಿ, ಬೇರೆಯವರು ಯಾರಾದರೂ ಸಂವಿಧಾನ ಬದಲಿಸ್ತೀವಿ ಅಂತಂತಂದ್ರೆ ಇಡೀ ದೇಶದಲ್ಲಿ ಬಬ್ಬಾಯಿ ಹೊಡಿತೀರಿ. ಈಗ ನೀವೇ ಹೇಳ್ತೀರಲ್ಲ ಬಾಬಾ ಸಾಹೇಬರ ಸಂವಿಧಾನವನ್ನು ಬದಲಿಸ್ತೀವಿ ಅಂತ. ನಿಮಗೀಗ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವ ನೈತಿಕತೆ ಇದೆ? ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಸಂವಿಧಾನದ ವಿರೋಧಿ ಹೇಳಿಕೆ ಕೊಟ್ಟಿದ್ದರಿಂದ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಒಂದು ಸಮಯ ಅದನ್ನು ಅವರು ಡಿಪೆಂಡ್ ಮಾಡ್ತಾ ಮುಂದುವರಿಯೋದೇ ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವರನ್ನು ಆಗ್ರಹ ಪಡಿಸ್ತೇನೆ. ಇಡೀ ದೇಶದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆಂದೋಲನವೇ ನಡೀತಾ ಇದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಕಾಂಗ್ರೆಸ್ ಅಂತ ಗೊತ್ತಾಗಲ್ಲ. ಹನಿ ಟ್ರ್ಯಾಪ್ ಅಂತಂದ್ರೆ ಅದು ಇಂಗ್ಲಿಷ್ ಪದ. ನನ್ನನ್ನು ಸುಮಾರು ಜನ ಅಣ್ಣ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಕೇಳಿದೆ. ನಾನು ಏನು ಹೇಳ್ಬೇಕು ಅವ್ರಿಗೆ? ಇದು ಮುಜುಗರದ ಸಂಗತಿ ನನಗೂ ಕೂಡ. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ರಾಜಣ್ಣ ಅವರೆಲ್ಲಾನು ಇವಾಗ ಜನರಿಗೂ ಕೂಡ ಅದು ತಿಳಿ ಹೇಳ್ಬೇಕು. ಯಾಕಂತಂದ್ರೆ ಇದು ಗುಟ್ಟಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇದು ಎಷ್ಟು ಕೆಟ್ಟದ್ದು ಅಂದ್ರೆ ಇಡೀ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಬಹಳ ಲಘುವಾಗಿ ತಗೊಂಡಿದೆ. ಒಮ್ಮೆ ಇಂಥದ್ದು ಆಗಿ ಹೊರ ಬಂದ್ರೆ ಒಬ್ಬ ವ್ಯಕ್ತಿ ಸಾಯೋದು ಇಲ್ಲ, ಬದುಕೋದು ಇಲ್ಲ. ಯಾಕೆಂತಂದ್ರೆ ಸಮಾಜ ಆ ರೀತಿ ನಡೆಸ್ಕೊಳ್ತದ ಅವ್ರನ್ನ. ಅದರಿಂದಾಗಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಸರ್ಕಾರ. ಇಲ್ಲಾಂದ್ರೆ ಈ ಸರ್ಕಾರಕ್ಕೆ ಆಯುಷ್ಯು ಕಡಿಮೆ ಆಗತ್ತೆ. ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ಸಹಜವಾಗಿ ಇಂಥವು ಬರ್ತವೆ. ಹಿರಿಯರು ಬುದ್ಧಿವಂತರು ಇರ್ತಕ್ಕಂಥವ್ರು ಜೊತೆಯಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅಥವಾ ಅವರಿಗಿಂತ ಮೇಲೆ ಅವ್ರ ಹತ್ರ ನಿಮಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡವರು ಇರ್ತಾರೆ. ಅಂಥವರಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು. ಸ್ವಲ್ಪ ಎಲ್ಲೇ ಮೀರಿ ಹೋದಾಗ ನೋಟಿಸ್ ಕೊಡೋದು ಸಹಜವಾಗುತ್ತೆ. ಅದಕ್ಕೆ ಈಗ ಅವರು ಸರಿ ದಾರಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ದಾರಿಗೆ ಬರಲಿಲ್ಲ ಅಂತಂದ್ರೆ ಸರಿ ದಾರಿಗೆ ತರತಕ್ಕಂಥ ಹೈಕಮಾಂಡ್ ನಮ್ಮಲ್ಲಿದೆ. ಅದು ತೊಂದರೆ. ರಾಜಕೀಯ ನಿವೃತ್ತಿ ಪಡೆಯೋದನ್ನ ಹೇಳೋದಲ್ಲ, ಮಾಡಿ ತೋರಿಸ್ಬೇಕಾಗಿತ್ತು ಅವ್ರು. ಯಾಕೆ ಅಂದ್ರೆ ನಿನ್ನೆ ನೋಡಿದೆ ನಾನು ಅವ್ರ ಸ್ಟೇಟ್ಮೆಂಟ್, ನನ್ನ ಹೇಳಿಕೆಯನ್ನ ತಿರ್ಚಿಬಿಟ್ಟಿದ್ದಾರೆ ಅಂತ. ಇದೇನು ಇದು ಈ KRS ಅಲ್ಲಿ ನೀರು ಹರ್ಕೊಂಡು ಹೋಗ್ತಿರ್ತದ ಅದನ್ನ ತಿರುಗ್ಸಕ್ಕೆ ನೇರಾನೇರವಾಗಿ ಟಿವಿ ಮಾಧ್ಯಮದಲ್ಲಿ ಕುಳಿತು ಅವ್ರು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಲಭ್ಯ ಇದೆ. ಅದನ್ನ ಏನ್ ನೋಡಿದ್ರೆ ಅವ್ರು ಹೇಳ್ತಾರಲ್ಲ ನೋಡಿ, ಅವರು ಕೇಳಿದ ಪ್ರಶ್ನೆನೂ ಹೇಳ್ತೇನೆ ನಾನು. ನೀವು ಮೈನಾರಿಟೀಸ್ಗೆ ರಿಸರ್ವೇಶನ್ ಕೊಡ್ತೀನಿ ಅಂದಿದ್ದೀರಿ, ಅದು ಕಾನ್ಸ್ಟಿಟ್ಯೂಷನ್ ಅದನ್ನು ಒಪ್ಪಲ್ಲಲ್ವಾ ಅಂತ ಅವ್ರು ಕೇಳ್ತಾರೆ. ಹೌದು, ಗೊತ್ತು ನನಗೆ ಅಂತದ್ದು, ಅದು ಗೊತ್ತು ನನಗೆ. ಆದರೂ ಕೂಡ ನಾವೊಂದು ಪ್ರಯತ್ನ ನಡೆಸಿದ್ದೀವಿ, ಅದಾಗ್ಬೋದು. ಮುಂದಿನ ದಿನಗಳಲ್ಲಿ ಇದು ಅಂದ್ರೆ ಬದಲಾವಣೆ ಆಗ್ತದೆ, ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂದ್ರೆ ಅರ್ಥ ಏನು? ಇದು ನಾವು ತಿರುಚಿದ್ವಾ? ನಾಲ್ಗೆಗೆ ಏನಾದ್ರು ಹಗ್ಗ ಕಟ್ಟಿದ್ವಾ ನಾವು ತಿರ್ಚಕ್ಕೆ ಎಳೆದು? ಈ ಅಸಂಬದ್ಧ ಮಾತುಗಳನ್ನು ಆಡಬಾರದು. ಇವತ್ತವರು ಚೀಫ್ ಮಿನಿಸ್ಟರ್ ವೈಟಿಂಗ್ ಎನಿ ಟೈಮ್. ಈಗ ಏನಾದ್ರು ಇವರು ಸಿದ್ದರಾಮಯ್ಯ ಇಳಿದ್ರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಇದು ಇರ್ತಕ್ಕಂಥವ್ರು ಆ ಪಕ್ಷದಲ್ಲಿ. ಬಟ್ ನನಗೆ ಅವರು ಮುಖ್ಯಮಂತ್ರಿಗೆ ಯೋಗ್ಯರಿದ್ದಾರೆ ಅಂತ ನನಗೆ ಈಗ ಅನ್ಸಲ್ಲ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಇಸ್ ಮೈ ಗುಡ್ ಫ್ರೆಂಡ್. ನಾವೆಲ್ಲ ಕಾಲೇಜಲ್ಲೆಲ್ಲಾನು ಜೊತೆಗೆ ಓದಿರೋ. ನಾನು ಅವರನ್ನು ಅಷ್ಟೇ ಗೌರವಿಸ್ತಿದ್ರೆ ಇವ್ರ ಮಾತುಗಳನ್ನ ಇತ್ತೀಚೆಗೆ ನಾನು ಕೇಳ್ತಾ ಅವರು ವಿಚಲಿತರಾಗ್ಬಿಟ್ಟಿದ್ದಾರೆ. ಯಾಕೋ ಕಾಂಗ್ರೆಸ್ನವರೆಲ್ಲ ಅವ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಮಹಾನಾಯಕನ ಕಥೆ ಎಲ್ಲ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದರಿಂದ ಬಹುಶಃ ಅವರು ವಿಚಲಿತರಾಗಿರ್ಬೋದು. ಈ ಮಾತುಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವರೇ ಹೇಳಿರೋದು, ನಾನು ಇಷ್ಟೊತ್ತಿಗೆ ನಾನು ಇದನ್ನ ಸನ್ಯಾಸ ತಗೊಬಿಡ್ತೀನಿ ರಾಜಕೀಯದಂತಂದ್ರು. ಅದು ನೇರವಾಗಿ ಇದೆ ಅವರ ಉತ್ತರ.
ಅದರಿಂದ ಇಷ್ಟು ತಡ ಮಾಡಬಾರ್ದಾಗಿತ್ತು, ಅವರು ತಗೊಳ್ಬೇಕಾಗಿತ್ತು, ಅದನ್ನು ಹೇಳಬಾರ್ದಾಗಿತ್ತು. ಆದ್ರಿಂದಾಗಿ ರಾಜಣ್ಣ ಹೇಳ್ತಾರೆ ಅದು. ಆಮೇಲೆ ಯಾರೋ ಮುನ್ರತ್ನಂ ಹೇಳಿದ್ದಾರೆ. ಅದರಿಂದ ಊಹಾಪೋಹಕ್ಕೆ ನಾನು ಪುಷ್ಟಿ ಕೊಡೋದಿಲ್ಲ. ಈಗ ಒಂದು ವಿಷಯ ಬಂದ ಮೇಲೆ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಅಲ್ಲ, ಈ ವಿಷಯದಲ್ಲಿ ಹಿರಿತನವೇ ಇಲ್ಲ ನನಗೆ. ಯಾಕಂದ್ರೆ ಇದು ಹೊಸದು, ನಾನು ಕೇಳಿರೋದು. ಹನಿ ಅಂದ್ರೆ ನಾನು ಇದು ಅನ್ಕೊಂಡೆ, ಅದು ಜೇನು ಎಂಟ್ರ್ಯಾಪ್ ಆಯ್ತು ಅಂತ ನನ್ಗೆ ಗೊತ್ತಿತ್ತು. ಅರೆ ಇನ್ನೇನು ಇದಕ್ಕೆ ಒಳ ಅರ್ಥ ಗೊತ್ತಿರಲಿಲ್ಲ. ಈಗ ಕಾಂಗ್ರೆಸ್ನವರು ಒಳ ಅರ್ಥ ಜನರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೇಳ್ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇದರಲ್ಲಿ ಯಾವ ಕೈವಾಡ ಯಾರ್ದಿದೆ ಅನ್ನೋದು ಹೇಳ್ತಾರೆ. ಏನೋ CD ಫ್ಯಾಕ್ಟ್ರಿ ಇದೆಯಂತೆ, ಆಮೇಲೆ ಇನ್ನೊಂದೇನೋ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಇದೆಯಂತೆ. ಅದು ಎಲ್ಲೆಲ್ಲಿವೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ ಮುಖ್ಯಮಂತ್ರಿಗಳಿಗೆ ಕೋರ್ಟಲ್ಲಿ ಬಾಲ್ ಇದೆ. ಈಗ ಅವರು ಗೋಲ್ ಹೊಡಿತಾರೋ ಇಲ್ಲ ಅವರೇ ಗೋಲ್ ಹೊಡ್ಕೊತಾರೋ ನೋಡೋಣ. ಧನ್ಯವಾದ. ಥ್ಯಾಂಕ್ ಯು.